ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ತಮಿಳುನಾಡು ರಾಜಕಾರಣ DMK ವರ್ಸಸ್ ADMK ನಡೆದಂತಹ ಕರುಣಾನಿಧಿ ವರ್ಸಸ್ ಜಯಲಲಿತಾ ನಡೆದಂತಹ ರಾಜಕಾರಣದ ದಿಕ್ಕು ಇದೀಗ ಸ್ಟಾಲಿನ್ ವರ್ಸಸ್ ADMK, ಸ್ಟಾಲಿನ್ ವರ್ಸಸ್ TVK, ಸ್ಟಾಲಿನ್ ವರ್ಸಸ್ ಹೀಗೆ ಎಲ್ಲ ಬಹುತೇಕ ಪಾರ್ಟಿಗಳ ವಿರುದ್ಧ ನಡೀತದೆ. ಆದರೆ ಇಲ್ಲಿ ಒಂದು ಅಂಗಸಂಸ್ಥೆಗಳು ಮತ್ತು ಪಕ್ಷಗಳ ಮಿತ್ರಕೂಟಗಳು ನಡೀತಾ ಇರ್ತವೆ. ಮತ್ತು ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ DMK ಇದೆ, ಹಾಗಾಗಿ ADMK ಮೈತ್ರಿಕೂಟದಲ್ಲಿ BJP ಇದೆ. ಹಾಗಾಗಿ ಯಾರ್ಯಾರು ಯಾವ ಪಕ್ಷದವರು ಚುನಾವಣಾ ಸಂದರ್ಭಕ್ಕೆ ಬೇರೆ ಬೇರೆ ಆಗ್ತಾರೆ, ಯಾರ್ಯಾರು ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. DMK ಈಗ ಕಳೆದ ಬಾರಿ ಅತ್ಯದ್ಭುತ ಮತಗಳನ್ನು ಗಳಿಸಿ ಅತ್ಯದ್ಭುತ ರಾಜಕಾರಣದ ದಿಕ್ಕಲ್ಲಿ ಸ್ಟಾಲಿನ್ ಮುಖ್ಯಮಂತ್ರಿಗಳಾದರೂ, ಮೆಜಾರಿಟಿನೂ ಸಹ ಬಂತು. ಹಾಗಾಗಿ ADMK ಹಿನ್ನಡೆ ಅನುಭವಿಸ್ತು. ಈಗ ಜಯಲಲಿತಾನೂ ಇಲ್ಲ ಅವ್ರಿಗೆ, ಆ ಕಡೆ ಕರುಣಾನಿಧಿನೂ ಇಲ್ಲ. ಈಗ ಸ್ಟಾಲಿನ್ ಆಡಳಿತವನ್ನು ಜನ ಎಷ್ಟು ಮಟ್ಟಿಗೆ ಮೆಚ್ಕೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಅಲ್ಲಿ ಅನ್ನೋ ತೀರ್ಪು ಹೊರಗಡೆ ಬರುತ್ತೆ. ಇಳೆಯ ದಳಪತಿ ಒಂದು 50-50 ವಯಸ್ಸಿನಲ್ಲೂ ಕೂಡ ಈಗ ಸಿನಿಮಾ ರಂಗದಿಂದ ಕೊಡೆ ಸಿನಿಮಾ ಜನನಾಯಕನಿಗೆ ಸಂಕಷ್ಟವನ್ನು ಅನುಭವಿಸೋ ಜೊತೆಗೆ ರಾಜಕೀಯಕ್ಕೆ ಎಂಟ್ರಾದರೂ. TVK ಪಾರ್ಟಿ ಸ್ಥಾಪನೆ ಆಯಿತು, ಒಂದಷ್ಟು ದೊಡ್ಡ ಸಮ್ಮೇಳನಗಳನ್ನ ಮಾಡಿದ್ರು, ಜಂಗುಳಿ ಸೇರ್ತು. ಕರೂರಿನಲ್ಲಿ ಈಗಾಗಲೇ ಒಂದು 34 ಜನ ಅದನ್ನು ಸಾವನ್ನಪ್ಪಿದ್ರು. ಇದರಲ್ಲಿ ಅಂಥ ದುರಂತ ಸಾವಿನ ನಡುವೆ ಕೂಡ ವಿಜಯ್ ಮತ್ತೆ ಧೂಳಿಂದ ಎದ್ದು ಬರೋ ಹಾಗೆ TVK ಪಾರ್ಟಿಯನ್ನು ಗಟ್ಟಿಯಾಗಿ ನಡೆಸ್ತೀನಿ ಅನ್ನೋ ಒಂದು ಧೈರ್ಯದಿಂದ ಮುನ್ನಡೆ ಬಂದಿದ್ದಾರೆ. ಆ ಮುನ್ನಡೆಯಲ್ಲಿ ಈ ರೋಡ್ನಲ್ಲೂ ಕೂಡ ಮಹಾಸಮ್ಮೇಳನ ನಡೀತು. ಇದಾದ ತಕ್ಷಣ ಅಲ್ಲಿ ಅದ್ಭುತವಾಗಿ ಮತ್ತು ವೀರಾವೇಶವಾಗಿ, ಬಹಳ ಆಕ್ರೋಶವಾಗಿ ಸ್ಟಾಲಿನ್ ವಿರುದ್ಧ, DMK ವಿರುದ್ಧ ಭಾರೀ ಭಾಷಣಗಳನ್ನು ಮತ್ತು ಉದ್ದುದ್ದ ಒಂದು ಆಕ್ರೋಶದ ನುಡಿಗಳನ್ನು ಇಳೆಯ ದಳಪತಿ ವಿಜಯ್ ಭಾಳ ಆಕ್ರೋಶಭರಿತವಾಗಿ ಮಾತನಾಡಿದ್ರು. ಆ ಮಾತಿನಿಂದ ಒಂದಷ್ಟು ಜನರು ತೃಪ್ತಿ ಆಗ್ತಾರೋ ಅಥವಾ ಅದು ಹೊಸ ಯೂತ್ಸ್ ಅವ್ರಿಗೆ TVK ಪಾರ್ಟಿಯಲ್ಲಿ ಎಷ್ಟು ಮಟ್ಟಿಗೆ ಪ್ರೇರೇಪರ ಆಗ್ತಾರೆ ಅನ್ನೋದು ಬೇರೆ ಲೆಕ್ಕಾಚಾರ. ಸಿನಿಮಾ ರಂಗನೇ ಬೇರೆ, ರಾಜಕೀಯ ರಂಗನೇ ಬೇರೆ. ಸಿನಿಮಾಗೆ ರೀಶೂಟ್ ಮಾಡೋದಕ್ಕೆ ಅವಕಾಶ ಇರ್ತದೆ. ರಾಜಕೀಯವಾಗಿ ಏನಾದ್ರು ಮಾತಾಡಿದ್ರೆ ಮತ್ತು ಏನೋ ನಿರ್ಧಾರ ತಗೊಂಡ್ರೆ ಮತ್ತೆ ಅದು ರೀಶೂಟ್ ಮಾಡೋಕ್ಕಾಗಲ್ಲ, ಮತ್ತು 5 ವರ್ಷ ಕಾಯಲೇಬೇಕು. ಹಾಗಾಗಿ TVK ಪಾರ್ಟಿಯನ್ನು ಬಹಳ ಎಚ್ಚರಿಕೆಯಿಂದ, ಬಹಳ ಸೂಕ್ಷ್ಮವಾಗಿ, ಭಾಳ ಹೆಜ್ಜೆಯಿಂದ ಇಡ್ತಾ ಇರೋವಂಥದ್ದು ವಿಜಯ್ಗೆ ಬಹಳ ಅನುಭವನೂ ಆದಂಗೆ ಆಯಿತು. ಈಗಾಗಲೇ ನಡೆದಂಥ ದುರಂತ ಘಟನೆಗಳಿಂದ ಒಂದಷ್ಟು ಪಾಠನೂ ಕಲಿತಂಗೆ ಕಾಣ್ತಾ ಇದೆ. ಪರಿಪಕ್ವವಾದ ಮಾತುಗಳನ್ನು ರಾಜಕಾರಣದಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಮುಂದೆ ಈಗ BJP ರಾಜ್ಯದಲ್ಲಿ, ತಮಿಳುನಾಡು ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ಪರಿಣಾಮ ಬೀರ್ತದೆ, ಈಗ ಅಣ್ಣಾಮಲೈಯವರ ನಿರ್ಧಾರಗಳೇನು, ಮತ್ತು ಪಾಟಡಿ ಮಕ್ಕಳ ಕಚ್ಚಿ ಪಾರ್ಟಿ ಏನಾಗ್ಬೋದು, ವಿಜಯಕಾಂತ್ ಕಳೆದ ಬಾರಿ ಇದ್ದಾಗ ಏನಾಯಿತು, ಹೀಗೆ ಎಲ್ಲವೂ ಒಂದೊಂದು ಅಂತ ಇದೆ. ವಿಜಯ್ಗೆ ನಿನ್ನೆ ಮೊನ್ನೆ ಒಂದು ವಿಜಯ್ ತಮಿಳುನಾಡಿಗೆ ಪಾದಾರ್ಪಣೆ ಮಾಡಿದಂಥ ವ್ಯಕ್ತಿ ಅಲ್ಲ. 10 ವರ್ಷದ ಬಾಲಕನಿದ್ದಾಗಲೇ ವಸಂತರಾಗಂ ಸಿನಿಮಾದಲ್ಲಿ ಎಂಟ್ರಾದಿಂದ ಹಿಡಿದು ಈವರೆಗೂ ಕೂಡ ಒಂದಷ್ಟು ಫ್ಯಾನ್ಸ್ಗಳನ್ನ ಹುಟ್ಟಾಕೊಂಡಿರುವಂತಹ ವಿಜಯ್ ಗಟ್ಟಿಯಾಗಿ ನಿಂತಿದ್ದಾರೆ. ಸಿನಿಮಾ ರಂಗ ಆಗ್ಬೋದು ಮತ್ತು ಅವರ ಭದ್ರ ಬುನಾದಿಯಿಂದ ಇರುವಂತಹ ಅವರ ಹಿನ್ನೆಲೆ ಇರ್ಬೋದು. ರಾಜಕೀಯ ಹಿನ್ನೆಲೆ ಇಲ್ಲದೆ ಇದ್ದರೂ ಕೂಡ ಸಿನಿಮಾ ರಂಗದಿಂದ ಒಂದು 30 ವರ್ಷಗಳಿಂದ ಒಂದಷ್ಟು ಫ್ಯಾನ್ಸ್ ಬೇಸ್ಡ್ ಗಟ್ಟಿಯಾಗಿ ನಿಂತಿರುವಂತಹ ಇಳೆಯ ದಳಪತಿ ವಿಜಯ್ಗೆ ಈಗ ರಾಜಕೀಯವಾಗಿ ಮತ್ತು ಸಿನಿಮಾ ರಂಗ ಕಡೆಯದಾಗಿ ಕೈ ಬಿಡುವಂಥ ಸ್ಥಿತಿಗೆ ಬಂದಿದೆ. ಇದೇನಾದರೂ ರಾಜಕೀಯವಾಗಿ ಅವರು ಸಾಧಿಸಿದ್ರೆ ಅಥವಾ DMKಗೆ ಟಕ್ಕರ್ ಕೊಟ್ಟರೆ ಅಥವಾ ADMK ಅವರಿಗೆ ಟಕ್ಕರ್ ಕೊಟ್ಟರೆ ಅವ್ರ ರಾಜಕೀಯ ನಿರ್ಧಾರಗಳು ಬದಲಾಗಬಹುದು. ಮತ್ತು ಅವರು ಈಗ ತಮಿಳುನಾಡಿನಲ್ಲಿ 234 ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಮುಂದೆ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೋತಾರ ಅನ್ನೋದು ಕೂಡ ಇನ್ನೂ ನಿಗೂಢವಾಗಿದೆ. ಎಲ್ಲ ಕಡೆ ಈಗಾಗಲೇ ಸರ್ವೆ ನಡೆದಿರುವಂಥ ಪ್ರಕಾರದಲ್ಲಿ TVKಗೆ ಒಂದಷ್ಟು ಬಲ ಬಂದಂಗೆ ಕಾಣ್ತಾ ಇದೆ. ಆದರೆ DMKನ ಸಂಪೂರ್ಣವಾಗಿ ಅವರು ರಾಜಕೀಯವಾಗಿ ಹಿನ್ನಡೆ ಮಾಡ್ತಾರೆ ಅನ್ನೋದು ಈವರೆಗೂ ಇನ್ನೂ ಸ್ಪಷ್ಟತೆ ಪಡೆದಿಲ್ಲ. DMK ಈಗಾಗಲೇ 3,000 ರೂಪಾಯಿ ಘೋಷಣೆ ಮಾಡಿ ಮತದಾರರನ್ನು ಸೆಳೆಯುವಂಥ ಅಥವಾ ತಮಿಳುನಾಡು ಜನರನ್ನು ಸೆಳೆಯುವಂತಹ ಎಲ್ಲ ಲಕ್ಷಣಗಳನ್ನು ಅವರು ಒಂದಷ್ಟು ಪ್ರಯತ್ನ ಮಾಡಿದ್ದಾರೆ. ಮತ್ತು ಪೊಂಗಲ್ ಗಿಫ್ಟ್ ಕೊಟ್ಟಿದ್ದಾರೆ ಸಂಕ್ರಾಂತಿಗೆ. ಇದು ಕೂಡ ಅವ್ರಿಗೊಂದಷ್ಟು ಪ್ಲಸ್ ಆಗಬಹುದು ಅಥವಾ ಆಗದೇ ಇರಬಹುದು ಅನ್ನೋದನ್ನು ರಾಜಕೀಯ ಪಂಡಿತ ಲೆಕ್ಕಾಚಾರ ನಡೀತಾ ಇದೆ. ಆದರೆ ಕರ್ನಾಟಕದಲ್ಲಿ 2,000 ರೂಪಾಯಿ ಕೊಟ್ಟಿದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಷ್ಟು ಗಟ್ಟಿಯಾಯಿತೋ ಅದು ಕೂಡ ಇಲ್ಲೇನಾದರೂ ವರ್ಕೌಟ್ ಆಗುತ್ತಾ ಇಲ್ವಾ ತಮಿಳುನಾಡಿನಲ್ಲಿ, ಸೌತ್ ಇಂಡಿಯಾದಲ್ಲಿ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಭಾಳ ಅದ್ಭುತವಾಗಿ ಪ್ರಯತ್ನ ಮಾಡಿದ್ದಾರೆ. ಇದು ಬೇರೆ ಪಕ್ಷಗಳಿಗೆ ಈ ಥರ ಅವಕಾಶಗಳು ಇನ್ನೂ ಘೋಷಣೆ ಆಗಿಲ್ಲ ಅನ್ನೋದೊಂದು ಸತ್ಯಾಂಶಗಳನ್ನು ಇಲ್ಲಿ ಒಂದಷ್ಟು ಪ್ರಚಾರಗಳು, ವಿಚಾರಗಳು, ಮಾಧ್ಯಮದ ಪಂಡಿತರುಗಳು ಮತ್ತು ಅಲ್ಲಿ ತಮಿಳುನಾಡಿನ ರಾಜಕೀಯ ಲೆಕ್ಕಾಚಾರದ ಮುಖಂಡರುಗಳು ಎಲ್ಲ ಕಡೆ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ನೋಡೋಣ ಅದೆಷ್ಟು ಮಟ್ಟಿಗೆ DMK, ADMK ಮತ್ತು TVK ಸೆಣಸಾಡುತ್ತೆ ರಾಜಕೀಯ ಸಮರ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಒಟ್ಟಾರೆ ಸ್ವತಂತ್ರವಾಗಿ ಅಲ್ಲಿ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳೇ ಸ್ಟ್ರಾಂಗ್ ಆಗಿದೆ. ರಾಷ್ಟ್ರೀಯ ಪಕ್ಷಗಳು ಅದ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡಬೇಕಾಗಿದೆ. ಒಂದು 20 ಸೀಟು, 30 ಸೀಟು, 50 ಸೀಟು ಅಷ್ಟರಲ್ಲೇ ಸೆಣಸಾಡ್ತಾರೆ.
ತಮಿಳುನಾಡಿನಲ್ಲಿ ಪೆರಿಯಾರ್ ಆಗ್ಬೋದು, ಅಣ್ಣಾದೊರೆ ಆಗ್ಬೋದು, ಎಮ್ ಜಿ ಆರ್ ಆಗ್ಬೋದು, ಕರುಣಾನಿಧಿ ಆಗ್ಬೋದು, ಈ ಎ ಡಿ ಎಮ್ ಕೆ ಜಯಲಲಿತಾ ಆಗ್ಬೋದು, ಹಾಗೆ ಈ ಥರ ದೊಡ್ಡ ಮಟ್ಟದ ಹೆಸರಿರುವಂತಹ ಬ್ಯಾಕ್ಗ್ರೌಂಡ್ ಇರುವಂತಹ ತಮಿಳುನಾಡಿನ ಸ್ಥಳೀಯ ರಾಜಕಾರಣದಲ್ಲಿ ಭದ್ರವಾಗಿ ಪ್ರಾದೇಶಿಕ ಪಕ್ಷಗಳು ಗಟ್ಟಿಯಾಗಿ ನಿಂತಿವೆ. ಇವತ್ತರೆಗೂ ಕೂಡ ಅಲ್ಲಿ ರಾಷ್ಟ್ರೀಯ ಪಕ್ಷಗಳು ಏನು ಕೂಡ ಅಲ್ಲಿ ಅಷ್ಟೊಂದು ಬಲವರ್ಧನೆಯನ್ನು ಪಡೆದಿಲ್ಲ. ಈ ನಿಟ್ಟಿನಲ್ಲಿ ಹುಟ್ಟುಕೊಂಡಿರುವಂತಹ ಟಿ ವಿ ಕೆ